ಕನಕಪುರ ವಿದ್ಯಾರ್ಥಿಗಳು ಅಧ್ಯಯನ ಸಮಯದಲ್ಲಿ ಅವಕಾಶಗಳನ್ನು ಬಳಸಿಕೊಂಡು ಉನ್ನತ ಶಿಕ್ಷಣ ಪಡೆಯಲು ಬಯಸಬೇಕು. ಪ್ರಮುಖವಾಗಿ ಕೀಳರಿಮೆಯನ್ನು ಬದಿಗೊತ್ತಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ ಉನ್ನತ ಮಟ್ಟಕ್ಕೆ ಏರಲು ಪ್ರಯತ್ನಿಸಬೇಕು ಎಂದು ಅಬಕಾರಿ ಅಧೀಕ್ಷಕ ಕೆ. ಮೋಹನ್ ಹೇಳಿದರು. ಶನಿವಾರ ರೂರಲ್ ಕಾಲೇಜು ದೂಂತೂರು ಮಾರೇಗೌಡ ಸ್ಮಾರಕ ಸಭಾಂಗಣದಲ್ಲಿ ಜರುಗಿದ ಕಾಲೇಜು ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ಶೈಕ್ಷಣಿಕ ಸಂಸ್ಥೆಯನ್ನು ತೆರೆದು ಕರ್ಮಯೋಗಿ ಪೂಜ್ಯ ಎಸ್. ಕರಿಯಪ್ಪನವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡಿದ ಸಾಧಕರಾಗಿದ್ದಾರೆ. ಇವರ ಸಾಧನೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಗಿದೆ. ಅಂದೇ ಉನ್ನತ ಪದವಿ ಪಡೆದಿದ್ದ ಪೂಜ್ಯ ಕರಿಯಪ್ಪನವರು ಸನ್ಯಾಸಿಯಾಗಿ ಸ್ಥಾಪಿಸಿದ ವಿದ್ಯಾ ಪ್ರಚಾರಕ ಸಂಘದ ಮೂಲಕ ಇಂದು ಅತ್ಯುನ್ನತ ಪದವಿಯವರೆಗೂ ಬೆಳೆದು ನಿಂತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ ಈ ಸಂಸ್ಥೆಯಲ್ಲಿಯೇ ನಾನು ಕಲಿತವನಾಗಿದ್ದೇನೆ. ಇಂದು ಸಹ ಕರಿಯಪ್ಪನವರ ತತ್ವ, ಆದರ್ಶ ಹಾಗೂ ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ತರಗತಿಗಳನ್ನು ನಡೆಸಲಾಗುತ್ತಿದೆ ಎಂದರು. ಬಹುತೇಕ ವಿದ್ಯಾರ್ಥಿಗಳು ಕಾಲೇಜಿನ ದಿನಗಳಲ್ಲಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಡ್ರಗ್ಸ್ನಂತಹ ಮಹಾಮಾರಿಯ ಚಟಕ್ಕೆ ಬಿದ್ದು ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಯುವಕ ಯುವತಿಯರೇ ಹೆಚ್ಚಾಗಿ ಕಾಣುತ್ತಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಇಂತಹ ದುಶ್ಚಟಗಳಿಂದ ದೂರವಿದ್ದು ಸತ್ಪ್ರಜೆಗಳಾಗಬೇಕೆಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ RUS ಸಂಸ್ಥೆಯ ಅಧ್ಯಕ್ಷರಾದ H. K. ಶ್ರೀಕಂಠು, ಉಪಾಧ್ಯಕ್ಷೆ ಪ್ರೊಫೆಸರ್ ರಂಗನಾಯಕಮ್ಮ, ಕಾರ್ಯದರ್ಶಿ ಪುಟ್ಟಸ್ವಾಮಿ, ನಿರ್ದೇಶಕ ನಾಗರಾಜು, ಪ್ರಾಂಶುಪಾಲ ಕೆ. ರುದ್ರೇಶ್, ಸೂರ್ಯನಾರಾಯಣಗೌಡ, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರಿಯಪ್ಪನವರ ಪಾದಾಭಿವಂದನೆಗಳಿಗೆ ಹೊರಬಿಟ್ಟು ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 1955ರಲ್ಲಿ ಪ್ರಾರಂಭವಾದಂತಹ ರೂರಲ್ PU ಕಾಲೇಜ್ ಜೊತೆಯಲ್ಲಿಯೇ ರೂರಲ್ ಫಸ್ಟ್ ಇಯರ್ ಕಾಲೇಜ್ ಪ್ರಜಾಸ್ಪರ್ಧೆಯರು ಪ್ರಾರಂಭ ಮಾಡಿದಂತಹ ಕಾಲೇಜು ಇದು 70 ವಸಂತಗಳನ್ನು ದಾಟಿ ಮುನ್ನಡೀತಾ ಇದೆ. ಇಂತಹ ಕಾಲೇಜು ಒಂದು ಸಂಸ್ಕಾರ, ಸಂಸ್ಕೃತಿ, ಶಿಕ್ಷಣವನ್ನು ಪಸರಿಸುವಂತಹ ಅಂಗಸಂಸ್ಥೆಯನ್ನು ರೂರಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ಬಂಧುಗಳು, ಬೋಧಕೇತರ ವರ್ಗದವರು ಎಲ್ಲರೂ ಒಂದು ಚರ್ಚೆ ಮಾಡಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಶ್ರೀಮತಿ ರಂಗನಾಯಕಮ್ಮನವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಬೇಕಂತೇಳಿ ನಾವು ಕೋರ್ಕೊಂಡಾಗ ತುಂಬ ಹೃದಯದಿಂದ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆಶಾದಾಯಕವಾದ ಪ್ರಗತಿಯನ್ನು ಕಾಣಲಿಕ್ಕೆ ಮಾಡಿ ಅಂತೇಳಿ ನಮಗೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿಯ ಗುರು ಹಿರಿಯರು, ಪೂಜ್ಯರು ಹಾಗೂ ಆಹ್ವಾನಿತರು, ಈ ಕಾರ್ಯಕ್ರಮದಲ್ಲಿ ಇರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಸಂಕ್ಷಿಪ್ತವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಕಂಡುಬರುವಂತಹ ಅಂಶಗಳನ್ನು ಗಮನಿಸಿ ನಾವು 20ಕ್ಕಿಂತಲೂ ಅಧಿಕ ಸಮಿತಿಗಳನ್ನು ಮಾಡಿಕೊಂಡು ಕಾರ್ಯೋನ್ಮುಖರಾಗಿ ನಾವು ಯಶಸ್ಸನ್ನ ಕಂಡಿದ್ದೇವೆ. ಹಿನ್ನಡೆ ಯಾವುದೂ ಇಲ್ಲ. ಈ ಎಲ್ಲ ಮುನ್ನಡೆಗೆ ನಮ್ಮ ಆಡಳಿತ ಮಂಡಳಿಯು ಸದಾ ಬೆಂಬಲವಾಗಿದ್ದು ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಮಾರ್ಗದರ್ಶನವನ್ನು ಮಾಡುತ್ತಾ ನಾವು ಕೆಲವು ಕಡೆ ಸ್ಥಗಿತಗೊಂಡಾಗ ಒಂದು ಪುನಶ್ಚೇತನವನ್ನು ನೀಡಿ ಮುನ್ನಡೆಸ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನಲ್ಲಿರುವಂತಹ ಕೆಲವು ಸಮಿತಿಗಳನ್ನು ಕುರಿತು ಸಂಕ್ಷಿಪ್ತವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಸಮಿತಿ ಪ್ರೊಫೆಸರ್ ಶ್ರೀಮತಿ ರಂಗನಾಯಕಮ್ಮನವರ ನೇತೃತ್ವದಲ್ಲಿ ನಮ್ಮ ಕಾಲೇಜಿಗೆ ನೂತನವಾಗಿ ನೇಮಕಗೊಂಡ ಆಡಳಿತಾಧಿಕಾರಿಗಳಾದ ಶ್ರೀ ರಾಮಚಂದ್ರೇಗೌಡರು, ನಾನು ಹಾಗೂ ಆಡಳಿತ ಮಂಡಳಿಯ ನಮ್ಮ ಹಿರಿಯ ಶ್ರೀ KG ತಿಮ್ಮಪ್ಪನವರು ಹಾಗೂ ಖಜಾಂಚಿಗಳಾದ ಶ್ರೀಯುತ ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ನಾವು ಸಮಿತಿಯನ್ನ ನಿರ್ಮಾಣ ಮಾಡುವ ಜೊತೆಗೆ
ಏನೆಲ್ಲ ಯೋಜನೆಗಳನ್ನು ಹಾಕೊಂಡು ಕ್ರಿಯಾಶೀಲವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಂತ ಹೇಳಿ ಇದುವರೆಗೂ ಅವರ ಮಾರ್ಗದರ್ಶನದಲ್ಲಿ ನಡೆಸ್ತಾ ಬಂದಿದೆ. ಹಾಗೆಯೇ ನಮ್ಮ ಕಾಲೇಜಿಗೆ ಬೇಕಾದಂತಹ ವೇಳಾಪಟ್ಟಿಯನ್ನು ಸಿದ್ಧಪಡಿಸೋದ್ರಲ್ಲಿ ಮುಂಚೂಣಿಯಲ್ಲಿ ನಾನಿದ್ದು, ನನ್ನ ಜೊತೆಗೆ ವಿಜ್ಞಾನ ವಿಭಾಗದ ಬಿ ರಮೇಶ್, ವಾಣಿಜ್ಯ ವಿಭಾಗದ ವಿಶ್ವನಾಥ್, ಆಂಗ್ಲ ಭಾಷೆಯ ಉಷಾರಾಣಿ ಮೇಡಮ್, ಆಡಳಿತಾಧಿಕಾರಿಗಳು ಇವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಕಾಲಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನ, ಪರೀಕ್ಷೆಗಳನ್ನ, ಶೈಕ್ಷಣಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಹಮ್ಮಿಕೊಳ್ಳುವಂತಹ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಇದುವರೆಗೂ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಪ್ರತಿದಿನ ನಮ್ಮ ಕಾಲೇಜು ಸಾಮೂಹಿಕ ಪ್ರಾರ್ಥನೆಯೊಡನೆ ಪ್ರಾರಂಭವಾಗ್ತದೆ. ಸಾಮೂಹಿಕ ಪ್ರಾರ್ಥನೆಗೆ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಮವಸ್ತ್ರವನ್ನು ಧರಿಸಿಕೊಂಡು ಎಲ್ಲ ಅಧ್ಯಾಪಕರು, ಬೋಧಕೇತರ ವರ್ಗದವರೊಡನೆ ಸಾಮೂಹಿಕ ಪ್ರಾರ್ಥನೆ ಆರಂಭವಾಗ್ತದೆ. ನಂತರ ಬೆಳಿಗ್ಗೆ 9:30ರಿಂದ 3:30ವರೆಗೂ ನಮ್ಮ ಕಲಾ ವಿಭಾಗದ, ವಾಣಿಜ್ಯ ವಿಭಾಗದ ತರಗತಿಗಳು ನಡೀತವೆ. 4:30ರವರೆಗೆ ವಿಜ್ಞಾನ ವಿಭಾಗದ ಪ್ರಾಯೋಗಿಕ ತರಗತಿಗಳು ನಡೀತವೆ. ನಾನಿರ್ತೀನಿ. ನಮ್ಮ ಜೊತೆಯಲ್ಲಿ ಬಹಳಷ್ಟು ಎಲ್ಲ ಹಿರಿಯ ಉಪನ್ಯಾಸಕರು ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು ಇದ್ದು, ವಿದ್ಯಾರ್ಥಿಗಳು ಕೆಲವು ಕಡೆ ಅವರಿಗೆ ತಿಳುವಳಿಕೆ ಕಮ್ಮಿ ಆದಾಗ, ತಪ್ಪುಗಳಾದಾಗ ಅವರಿಗೆ ನಾವು ಹಿರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ಮಾಡ್ತಾ, ತಿಳುವಳಿಕೆ ಹೇಳ್ತಾ, ನಮ್ಮ ಮೂಲ ಧ್ಯೇಯೋದ್ದೇಶ ಎಲ್ಲೂ ಕೂಡ ಸಂಸ್ಥೆಗೆ ಚ್ಯುತಿಬಾರದಂತೆ ಶೈಕ್ಷಣಿಕ ಚಟುವಟಿಕೆಗಳನ್ನ ಸಮರ್ಪಕವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಫಲಿತಾಂಶವನ್ನು ಹೆಚ್ಚಳ ಮಾಡುವ ದೃಷ್ಟಿಯಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಹಾಗೆಯೇ ಮಕ್ಕಳ ಸುರಕ್ಷತಾ ಸಮಿತಿ, ಈ ಮಕ್ಕಳ ಸುರಕ್ಷತಾ ಸಮಿತಿಗೆ ಹಿರಿಯ ಉಪನ್ಯಾಸಕರಾದ, ರಾಜ್ಯಶಾಸ್ತ್ರದ ಮುಖ್ಯಸ್ಥರಾದ ಶ್ರೀಯುತ ಮಾದಯ್ಯ ಸರ್, ಹಾಗೆ ಹಿರಿಯ ಉಪನ್ಯಾಸಕಿಯಾದ HK ಪಾರ್ವತಮ್ಮನವರು ಕಾಲೇಜಿನ ಮಕ್ಕಳ ಸುರಕ್ಷತಾ ಸಮಿತಿ, ಇದರಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು, ಹಾಗೆ ಹೊಸದಾಗಿ ಲೈಂಗಿಕ ಕಿರುಕುಳ ತಡೆ ಸಮಿತಿ ಅಂತೇಳಿ ನಮಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಹಾಗೂ ಚೈಲ್ಡ್ ರೈಟ್ಸ್ ಕಮಿಷನ್ ಇಂದ ಬಂದಂತ ಆಯೋಗದ ಶ್ರೀ ನಾಗನಗೌಡರು ಸೂಚಿಸಿದ ನಂತರವಾಗಿ ನಾವು ಕಾರ್ಯೋನ್ಮುಖರಾಗಿ ಎಲ್ಲೂ ಕೂಡ ಎಡುವುದಂತೆ ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಹಾಗೆಯೇ ಪರೀಕ್ಷಾ ಸಮಿತಿಗೆ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಗದಿಗಪ್ಪ ಹಿತ್ತಲಿಮನ್ ಸರ್ ಅವರು ನಮ್ಮ ಕಾಲೇಜಿನಲ್ಲಿ ನಡೆಯುವಂತಹ ಪ್ರತಿ ತಿಂಗಳು ನಡೆಯತಕ್ಕಂತಹ ಮಾಸಿಕ ಕಿರು ಪರೀಕ್ಷೆಗಳು, ಇಲಾಖೆಯಿಂದ ನಡೆಸುವಂತಹ ಮೊದಲ ಪರೀಕ್ಷೆ, ಎರಡನೇ ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆ, ಹಾಗೆ ವಾರ್ಷಿಕ ಪರೀಕ್ಷೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ವ್ಯತ್ಯಾಸವಾಗದಂತೆ ಇದುವರೆಗೂ ನಾವು ಪರೀಕ್ಷೆಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈ ದಿನ ನಾನು ವಿಶೇಷವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಮುಂಭಾಗದಲ್ಲಿ ಆಸೀನರಾಗಬೇಕಂತೇಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಕಾರಣ ಜನವರಿ 2ನೇ ತಾರೀಕಿಂದ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಬರ್ತದೆ. ಇಲಾಖೆ ಹಾಗೂ ನಮ್ಮ ಸಂಸ್ಥೆ ನಮಗೆ ಮಾರ್ಗದರ್ಶನ ಮಾಡಿ ಈ ಬಾರಿ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸಬೇಕು, ಮಕ್ಕಳ ಫಲಿತಾಂಶವನ್ನ ಹೆಚ್ಚಳ ಮಾಡಬೇಕಂತೇಳಿ ಸೂಚನೆ ನೀಡುವ ಪರವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ಈ ಒಂದು ಫಲಿತಾಂಶವನ್ನು ನೀಡೋದ್ರಿಂದ ಸಹಕಾರವನ್ನು ನೀಡಿ ಪರೀಕ್ಷೆಗಳಿಗೆ ಹಾಜರಾಗಬೇಕಾಗ್ತದೆ. ಇದು ಪರೀಕ್ಷಾ ಸಮಿತಿ ಸಂಬಂಧಪಟ್ಟಂಥದ್ದು. ಹಾಗೆ ಮಹಿಳಾ ಸಮಿತಿ, ನಮ್ಮ ಕಾಲೇಜಿನಲ್ಲಿ 11 ಮಹಿಳಾ ಉಪನ್ಯಾಸಕರಿದ್ದಾರೆ. ಕಾಲೇಜಿನಲ್ಲಿ 495 ಹೆಣ್ಣು ಮಕ್ಕಳಿದ್ದಾರೆ. ಕಾಲೇಜಿನ ಒಟ್ಟು ಪ್ರವೇಶ ಸಂಖ್ಯೆ 782. ಪ್ರಥಮ PUCಯಲ್ಲಿ 339 ವಿದ್ಯಾರ್ಥಿಗಳಿದ್ದಾರೆ. ದ್ವಿತೀಯ PUCಯಲ್ಲಿ 443 ವಿದ್ಯಾರ್ಥಿಗಳಿದ್ದಾರೆ. ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 782. ಇದರಲ್ಲಿ ದ್ವಿತೀಯ PUC ಪರೀಕ್ಷೆಗೆ ಸಿದ್ಧರಾಗಿ ಬರಲಿಕ್ಕೆ ರೆಡಿಯಾಗಿರ್ತಕ್ಕಂಥವರು 443 ವಿದ್ಯಾರ್ಥಿಗಳು. ಅದರಲ್ಲಿ 43 ವಿದ್ಯಾರ್ಥಿಗಳು ನಿರಂತರವಾಗಿ ಕಾಲೇಜಿಗೆ ಗೈರು ಹಾಜರಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಹಾಜರಾತಿ ಸಮಿತಿ ವತಿಯಿಂದ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅಧ್ಯಾಪಕರು ಮನೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರೋ ರೀತಿಯಲ್ಲಿ ನಾವು ಮಾಹಿತಿಯನ್ನು ತಿಳಿಸಿ ಅದನ್ನ ಶಾಲಾ ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಉದ್ಘಾಟಕರಾದ ಶ್ರೀಯುತ ಮೋಹನ್ ಸರ್ ಅವರ ಪರಿಚಯವನ್ನು ಮಾಡಲಿದ್ದಾರೆ. ನನ್ನ ಗೆಳತಿ ಐಶ್ವರ್ಯರವರು ಸೆಕೆಂಡ್ PU. ಮೊದಲನೇದಾಗಿ ಪರಮ ಪೂಜ್ಯ ಶ್ರೀ S. ಕರಿಯಪ್ಪನವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇಲ್ಲಿ ವೇದಿಕೆ ಮೇಲೆ ಹಾಜರಿರುವಂತಹ ನನ್ನ ಗುರು ಹಿರಿಯರು, ಇತರ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನನ್ನ
ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಸ್ವಾಗತವನ್ನು ತಿಳಿಸ್ತಾ 2-3 ನಿಮಿಷಗಳ ಕಾಲ ತಮ್ಮೊಡನೆ ನನ್ನ ಕೆಲವು ನಿಮಗೆ ಉಪಯುಕ್ತವಾಗುವಂತಹ ಒಂದು ಕೆಲವು ವಿಷಯಗಳನ್ನ ಹಂಚಿಕೊಂಡು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಯಸಿದ್ದೀನಿ. ಅದರ ಮುಖಾಂತರ ಎಲ್ಲರಿಗೂ ಸ್ವಾಗತ ಕೋರ್ತಾ ನಮಸ್ತೆ. ನಾನು ಬಹುಶಃ ನಿಮ್ಗೆ ಅನ್ನಿಸ್ಬೋದು ಮೊದಲ ಈ ತರದ ಕಾರ್ಯಕ್ರಮಗಳು ಸಾಕಷ್ಟು ಭಾಗವಹಿಸಿರ್ತೀರಿ ತಾವುಗಳೆಲ್ಲ ಮಕ್ಕಳುಗಳು. ಕೆಲವರಿಗೆ ಬೋರ್ ಅನ್ಸುತ್ತನೂ ಅನ್ಸುತ್ತೆ, ಏನಪ್ಪ ಇದೆಲ್ಲ ಮಾತಾಡ್ತಾರೆ ಇಷ್ಟೊಂದು ಏನು ಅಂತ. ನಿಮ್ಮ ವಯಸ್ಸು ಮತ್ತೆ ನಿಮ್ಮ ಹೀಗೆ ವಿದ್ಯೆ ಪಡಿತಾ ಇದ್ದೀರಿ PUC ಲೆವೆಲ್ಗೆ, ಅಲ್ಲಿಗೆ ಅನುಕೂಲವಾಗುವಂತಹ ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಯವರು. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ, ಈ ತರದ್ದು ಒಂದು ದಿನ ನನಗೆ ನನ್ನ ಜೀವನದಲ್ಲಿ ಸಿಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಯಾಕೆಂತಂದ್ರೆ ನಾನು ಓದಿದ್ದ ವಿದ್ಯಾಲಯ ಮತ್ತೆ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ತಂದೆಯವರು ಇದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಪೂಜ್ಯ ಎಸ್ ಕರಿಯಪ್ಪನವರು ಅವರ ಸ್ವ ಹಿತಾಸಕ್ತಿಯಿಂದ ಹಳ್ಳಿಯಲ್ಲಿದ್ದಂತ ನನ್ನ ತಂದೆಯನ್ನು ತುಂಬಾ ಬಡವರಾಗಿರ್ತಾರೆ ನನ್ನ ತಂದೆ, ಅವ್ರನ್ನ ಕರ್ಕೊಂಡ್ಬಂದು ಇದೇ ಸಂಸ್ಥೆಯಲ್ಲಿ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಅವರನ್ನ ಓದಿಸಿ ಅದೇ ಸಂಸ್ಥೆಯಲ್ಲಿ ಅವರೇ ಫ್ರೀ ಎಜುಕೇಶನ್ ಕೊಟ್ಟು ಅದೇ ಸಂಸ್ಥೆಯಲ್ಲಿ ನನ್ನ ತಂದೆಗೆ ಮಾನ್ಯ ಪೂಜ್ಯರು ಕೆಲಸ ಕೊಡ್ತಾರೆ. ಸೊ ಕೆಲಸ ಕೊಟ್ಟು ಅವ್ರ ಜೀವನ ರೂಪಿಸ್ತಾರೆ. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ದಿನ ಪ್ರಾರಂಭ ಆಗೋದು ಅವರನ್ನು ನೆನೆಸ್ಕೊಂಡೆ, ನಮ್ಮ ಮನೆಯ ದೇವರ ಮನೆಯಲ್ಲಿ ಅವರ ಫೋಟೋವನ್ನ ಪ್ರತಿಷ್ಠಾಪಿಸ್ಕೊಂಡು ನೆನೆಸ್ಕೊಂಡ್ವಿ. ತುಂಬಾ ಮುಖ್ಯವಾಗಿ ನಾನು ಕೂಡ ಇದೇ ಇನ್ಸ್ಟಿಟ್ಯೂಷನ್ ಅಲ್ಲಿ 5 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ 2 ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸಿದ್ದೀನಿ. ನನ್ನ ಹೆಂಡತಿ ಇದೇ ವಿದ್ಯಾಲಯದಲ್ಲಿ 5 ವರ್ಷ ವಿದ್ಯಾರ್ಥಿನಿಯಾಗಿ 2 ವರ್ಷ RKHS ಅಲ್ಲಿ ಟೀಚರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ನನ್ನ ಅಣ್ಣ ಇದೇ ಶಾಲೆಯಲ್ಲಿ ಇದೇ ವಿದ್ಯಾಲಯದಲ್ಲಿ ಓದಿದ್ದಾರೆ. ನನ್ನ ಮಾವ, ನನ್ನ ಹೆಂಡತಿಯ ತಂದೆ ಕೂಡ ಇದೇ ವಿದ್ಯಾಲಯದಲ್ಲಿ ಸುಮಾರು 28 ವರ್ಷ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಾರೆ. ಹಾಗಾಗಿ ನನ್ನ ಮತ್ತು ಈ ವಿದ್ಯಾಲಯದ ಸಂಬಂಧ ಎಲ್ಲ ಸಂಬಂಧಗಳಿಗಿನ್ನ ಮೀರಿದ್ದು ಮತ್ತೆ ತುಂಬಾ ಇಂಪಾರ್ಟೆಂಟ್, ಮುಖ್ಯವಾದದ್ದು. ಮುಂದಿನ ವಿಷಯದಲ್ಲಿ ಈ ತರದ ನಾನು ಇಲಾಖೆಯಲ್ಲಿದ್ದೀನಿ, ಬೆಂಗಳೂರಲ್ಲಿ ನೆಲೆಸಿದ್ದೀನಿ. ಬೆಂಗಳೂರಲ್ಲಿ 100 ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. PUC 1ನೇ ತೆಗೆದುಕೊಂಡಾಗ ನಮ್ಮ ಇಡೀ ಜೀವಮಾನದಲ್ಲಿ ಓದಿಗೆ ಖರ್ಚು ಮಾಡುವ 10 ಪಟ್ಟು 100 ಪಟ್ಟಷ್ಟು ಹಣವನ್ನು ಪಡೆದುಕೊಂಡು ವಿದ್ಯೆ ನೀಡುವಂತಹ 100 ವಿದ್ಯಾಲಯಗಳಿದ್ದಾವೆ ಬೆಂಗಳೂರಲ್ಲಿ. ಬಟ್ ಅವೆಲ್ಲದರ ಮುಂದೆ ಅಂತ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, ಮಾತಾಡಿದ್ದೀನಿ. ಬಟ್ ಇವತ್ತಿನ ದಿನ ಎಲ್ಲದಕ್ಕೂ ಮೀರಿದ ದಿನ, ಯಾವುದೇ ಆರ್ಥಿಕ ಲಾಭಕ್ಕೆ ಆಸೆ ಪಡದೆ ಪರಮ ಪೂಜ್ಯ ಕರಿಯಪ್ಪನವರ ಆಶೋದಯಗಳು ಏನು, ಬಡ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ, ಓದಕ್ಕೆ ಅವಕಾಶ ಇಲ್ಲದೆ ಇರೋ ಮಕ್ಕಳಿಗೆ, ಮನೆಯಲ್ಲಿ ತೊಂದರೆ ಇರುವಂತವರಿಗೆ, ಹೆಣ್ಣು ಮಕ್ಕಳಿಗೆ, ಹಿಂದುಳಿದವರಿಗೆ, ಇಂಥವರಿಗೆ ಫ್ರೀಯಾಗಿ ವಿದ್ಯಾದಾನ ಮಾಡಬೇಕು ಅನ್ನೋ ದೇವೋದ್ದೇಶ ಇಟ್ಕೊಂಡು ಪ್ರಾರಂಭಿಸಿದಂತಹ ಇಂಥ ಸಂಸ್ಥೆಯಲ್ಲಿ ಇವತ್ತಿಗೂ ಇಂಥ ಆಡಳಿತ ಮಂಡಳಿ ಅದೇ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಯಾವುದೇ ಆರ್ಥಿಕ ಲಾಭವನ್ನ ಅಪೇಕ್ಷೆ ಮಾಡದೆ ಕಡಿಮೆ ಫೀಸ್ನಲ್ಲಿ ಇಂಥ ವಿದ್ಯಾಭ್ಯಾಸ ನೀಡ್ತಾ ಇರೋದು ನಿಜವಾಗ್ಲೂ ಕೂಡ ಎಲ್ಲದಕ್ಕೂ ಮೀರಿದ್ದು ಅಂತ ನನ್ನ ಅಭಿಪ್ರಾಯ. ಬೆಂಗಳೂರಿನಲ್ಲಿರುವಂತಹ 100 ಇನ್ಸ್ಟಿಟ್ಯೂಷನ್ಸ್ಗಳು ಲಕ್ಷಾಂತರ ಫೀಸ್ಗಳನ್ನ ತಗೊಂಡು ವಿದ್ಯಾಭ್ಯಾಸ ಕೊಡ್ತಾರೆ. ಅದು ಒಂದು ಬಿಸ್ನೆಸ್ ರೀತಿ ಆಗಿದೆ. ಇದು ಒಂದು ಖಾಸಗಿ ಅಂತ ಹೆಸರಿಗಷ್ಟೇ ಇದು ಖಾಸಗಿ ಇನ್ಸ್ಟಿಟ್ಯೂಷನ್ ಅಂತ, ಬಟ್ ಸೇವೆ ಮಾಡೋದೆಲ್ಲನೂ ಕೂಡ ಸರ್ಕಾರದ ದೇವೋದ್ದೇಶಗಳನ್ನ ಏನ್ ಇಟ್ಕೊಂಡಿದೆ ಸರ್ಕಾರ ವಿದ್ಯಾ ವಿಷಯದಲ್ಲಿ, ಆ ತರದ್ದು ಪ್ರಿನ್ಸಿಪಲ್ಸ್ ಅನ್ನು ಅಳವಡಿಸಿಕೊಂಡಿರುವಂತಹ ಒಂದು ಖಾಸಗಿ ಸಂಸ್ಥೆ. ಇಂಥ ಸಂಸ್ಥೆಗೆ ಈ ದಿನ ನಾನು ಓದಿದ ಸಂಸ್ಥೆಯಲ್ಲಿ ನಾನು ಮಾತಾಡ್ತಾ ಇರೋದಕ್ಕೆ ನಾನು ಆಭಾರಿಯಾಗಿದ್ದೀನಿ.
ತುಂಬಾ ಸಂತೋಷವನ್ನು ಕೂಡ ಇವತ್ತು ನನ್ನ ಮನೆಗೆ ಬರುವಾಗಲೇ ಹೇಳ್ಬಿಟ್ಟು ಬಂದೆ, ಇಂಥ ಒಂದು ದಿನ ಇವತ್ತು ನನ್ನ ಲೈಫಲ್ಲಿ ಮರೆಯಕ್ಕಾಗದೇ ಇರುವಂತ ದಿನ ಅಂತ. ಸೊ ಮುಂದಿನ ವಿಷಯಗಳಿಗೆ ಬಂದಾಗ, ಈಗ ನೀವು ಮಕ್ಕಳು SLC ಮುಗಿಸಿ PUC ಬಂದಿದ್ದಾರೆ. SLC ಅಂದ್ರೆ ಪ್ರೌಢಾವಸ್ಥೆ, ಅಡಾಲಸೆನ್ಸ್ ಪೀರಿಯಡ್ ಅಂತ ಕರೀತಾರೆ. ಇವಾಗ ಅಡಾಲಸೆಂಟ್ ಪೀರಿಯಡ್ ನ ಪೀಕ್ ಉತ್ತುಂಗದಲ್ಲಿದೆ. ಅಡಾಲಸೆಂಟ್ ಪೀರಿಯಡ್ ಅನ್ನೋದು ಈ ನಿಮ್ಮ ವಯಸ್ಸಿನ ಪ್ರತಿಯೊಬ್ಬ ಮನುಷ್ಯನ ವಯಸ್ಸಿನಲ್ಲಿ ತುಂಬಾ ಇಂಪಾರ್ಟೆಂಟ್, ಉದ್ವೇಗದ ವಯಸ್ಸು. ಅಂದ್ರೆ ನಿಮ್ಗೆ ಪ್ರೌಢಾವಸ್ಥೆ ಬಂದು ವರ್ಷ ರೀಚ್ ಆಗೋ ಹತ್ತತ್ರ ಬರ್ತಿದ್ದಂಗೆ ನಿಮ್ಮಲ್ಲಿ ಭಾವನೆಗಳು ಮತ್ತೆ ಛಲ, ಆ ತರದ ಎಲ್ಲ ಯೋಚನಾ ಲಹರಿಗಳು ಬೇರೆ ಬೇರೆ ಆಗಿರ್ತವೆ. ಆ ಬಯಲಾಜಿಕಲ್ ಹಾರ್ಮೋನ್ಸ್ ನಿಮ್ಗೆ ಹಂಗೆ ಮಾಡುತ್ತೆ. ಇದನ್ನ ಅಂತ ಏಜ್ ಅನ್ನ ಕಟ್ಟಿ ಹಾಕಿ ಅದನ್ನ ಎರಡು ತರ ಇದೆ. ಆ ನಿಮ್ಮ ಅಡಾಲಸೆನ್ಸ್ ಪೀರಿಯಡ್ ಇರುವಂತಹ ಉತ್ಸಾಹವನ್ನ ಒಳ್ಳೆ ಟ್ರ್ಯಾಕ್ ತಗೊಂಡೋಗಿ ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಆ ಕಡೆ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಪದವಿಗಳನ್ನ ಪಡೆಯೋಕೆ ಬೇಸಿಕ್ ಪ್ರಿಪೇರ್ ಮಾಡೋದು ಒಂದು. ಇನ್ನೊಂದು, ಇದಕ್ಕೆ ನಿಮ್ಮ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ನಿಮ್ಮ ಶಿಕ್ಷಕರು ಅದನ್ನೆಲ್ಲ ಗೊತ್ತಿರುತ್ತೆ, ಅವ್ರಿಗೆ ಅದರಲ್ಲಿ ಟ್ರೈನಿಂಗ್ ಆಗಿರ್ತದೆ. ನಿಮ್ಮನ್ನ ಆ ನಿಟ್ಟಿನಲ್ಲೇ ಕೊಂಡ್ಕೊಂಡೋಗಿ ಕರ್ಕೊಂಡೋಗಿ ನಿಮ್ಗೆ ಅದರಲ್ಲೇ ಡೈರೆಕ್ಷನ್ ಕೊಟ್ಟು ನಿಮ್ಮನ್ನ ಒಳ್ಳೆಯ ದಾರಿಗೆ ನಡೆಸಕ್ಕೆ ತಗೊಂಡೋಗಿ ಬಿಡ್ತಾರೆ. ಇದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಇನ್ನು ಕೆಲವು ವರ್ಗ ಈ ಏಜ್ ಅಲ್ಲಿ ದಾರಿ ತಪ್ಪುವಂತಹ ಸಂದರ್ಭಗಳು ಸುಮಾರು 15ರಿಂದ 20% ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಅಂತ ಉದ್ವೇಗದ ವಯಸ್ಸಿನಲ್ಲಿ ಮಕ್ಕಳು ಬೇರೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ಅದರ ಮುಂದಿನ ಹೋಗೋ ಗೊತ್ತಿರಲ್ಲ. ಕಾನೂನಾತ್ಮಕವಾದಂತಹ ಅದರದ್ದು ರಿಫರ್ಮೇಷನ್ಸ್ ಏನ್ ಬರುತ್ತೆ ಅನ್ನೋದು ಅವ್ರಿಗೇನು ಗೊತ್ತಾಗಲ್ಲ. ಮತ್ತೆ ಅವರು ಗುರು ಹಿರಿಯರ ಮಾರ್ಗದರ್ಶನನೂ ಕೂಡ ಕೇಳಲ್ಲ ಆ ಏಜ್ ಅಲ್ಲಿ. ಸೊ ಅಂತ ವರ್ಗನೂ ಕೂಡ 15-20 ಜನ ಅವರಿಗೆ ಒಂದು 5 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಹಿಂದಿರುಗಿ ನೋಡಿದಾಗ ಅವ್ರ ಜೊತೆಯವರೆಲ್ಲ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಸ್ಥಾನ ಪಡೆದು ಬೇರೆ ಬೇರೆ ವಿಭಾಗಗಳಲ್ಲಿ ಒಳ್ಳೊಳ್ಳೆ ಹಂತದಲ್ಲಿದ್ದಾಗ ಅವರಿಗೆ ಅನಿಸುತ್ತೆ, ಖಂಡಿತ ಅನಿಸುತ್ತೆ. ಸೊ ಹಂಗಾಗಿ ನೀವ್ಯಾರು ಕೂಡ ನಾನು ಹೇಳಿದಾಗೆ ಮೊದಲ ವರ್ಗಕ್ಕೆ ಸೇರ್ಕೊಂಡು ಉತ್ತಮ ಒಂದು ಸಲಹೆಗಳನ್ನ ಪಡ್ಕೊಂಡು ನಿಮ್ಮ ಎಷ್ಟೇ ಉತ್ಸಾಹ ಇದ್ರೂ ಅದನ್ನ ಓದಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅದನ್ನ ತೊಡಗಿಸಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಈ ಮೂಲಕ ನಾನು ನಿಮಗೆ ಸಲಹೆ ಮತ್ತು ಕೋರಿಕೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಬಹು ಮುಖ್ಯವಾಗಿ ಕನಕಪುರ ಅನ್ನೋದು ತುಂಬಾ ಹಳ್ಳಿಗಾಡಿನ ಪ್ರದೇಶ. ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಕರೆಪ್ನವರು ತಾಲೂಕಿಗೆ ಮೊದಲ BA ಪಡೆದಂತಹ, ಆ ಕಾಲಕ್ಕೆ BA ಪಡೆದು ಅವರ ಸಂಪೂರ್ಣ ಜೀವನವನ್ನ ಮದುವೆ ಆಗದೆ ಅವರಿಗೆ ವೈಯಕ್ತಿಕ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ಸಾಂಸಾರಿಕವಾಗಿ ಕೂಡ ಇಡೀ ತನ್ನ ಜೀವನವನ್ನ ಈ ಗ್ರಾಮಾಂತರದ ಮಕ್ಕಳಿಗೆ ವಿದ್ಯೆಗೋಸ್ಕರ ವಿನಿಯೋಗಿಸಿದ್ದಾರೆ. ಅದನ್ನು ಪ್ರತಿದಿನ ನೆನೆಸ್ಕೊಂಡು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಪಡ್ಕೋತಿದ್ದೀರಾ. ಹಾಗೆ ಮುಂದುವರಿಸಿ ಮತ್ತೆ ನೀವು ಒಳ್ಳೊಳ್ಳೆ ಹಂತಗಳಿಗೆ ತೆರಳಿ ಸಮಾಜಕ್ಕೆ ಹೊರೆಯಾಗದ ರೀತಿಯಲ್ಲಿ ನಿಮ್ಮ ಭವಿಷ್ಯಗಳನ್ನ ರೂಪಿಸ್ಕೋಬೇಕು. ಮೊದಲೇ ಹಳ್ಳಿಗಾಡು ನನಗೆ ಗೊತ್ತಿದೆ ಸಾಕಷ್ಟು ಕೂಡ, ನಾನು ಕೂಡ ಅದನ್ನ ಅನುಭವಿಸ್ಕೊಂಡೇ ಬಂದಿರೋದು. ಸಾಕಷ್ಟು ಜನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಲೇಜಿಗೆ ಬರುವಂತ ಮಕ್ಕಳು ಇದ್ದೀರ. ಬರಿಗಾಲಲ್ಲಿ ಯಾವುದೋ ಇದರಲ್ಲಿ ನಾವುಗಳು ಕೂಡ ಬರಿಗಾಲಲ್ಲಿ ಓಡಾಡಿದಂತ ದಿನಗಳು ಇದೆ. ಆವಾಗ ನಾವು ಓದ್ತಾ ಇದ್ದದ್ದು 90-91ರಲ್ಲಿ. ಬಟ್ ನಿಮ್ಗೆ ಬಡವ ಶ್ರೀಮಂತ ಅನ್ನೋ ವರ್ಗ ನಾವು ನಮ್ಮ ಸಮಾಜದಲ್ಲಿ ನಿರ್ಮಾಣ ಮಾಡ್ಕೊಂಡಿರೋದಷ್ಟೇನೆ. ಆದ್ರೆ ಪ್ರತಿಭೆಗೆ, ವಿದ್ಯೆಗೆ ಯಾವುದೇ ಬಡತನ ಸಿರಿತನ ಅನ್ನೋದು ಅಡ್ಡ ಬರಲ್ಲ. ನಿಮ್ಗೆ ಯಾವುದೇ ತರದ ಬಹುಶಃ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರೋ 90% ಎಲ್ಲ ಮಧ್ಯಮ ಮತ್ತೆ ಕೆಳ ಮಧ್ಯಮ ಮತ್ತೆ ಕಾರ್ಮಿಕ ವರ್ಗದಿಂದ ಅಗ್ರಿಕಲ್ಚರ್ ಕಾರ್ಮಿಕರ ವರ್ಗದಿಂದ ಬಂದಿರೋರು ಅಂತ ನಾನಂತೂ ಭಾವಿಸ್ತೀನಿ. ಒಂದು ನಿಮಗೆ ಕಿವಿ ಮಾತು ಹೇಳ್ತೀನಿ, ಯಾವುದೇ ತರದ ಕೀಳರಿಮೆ ನಿಮಗೆ ಬೇಡ. ನೀವು
ನಿಮ್ಮ ತಂದೆ ವ್ಯವಸಾಯ ಮಾಡ್ತಿರ್ಲಿ, ಕೂಲಿ ಮಾಡ್ತಿರ್ಲಿ, ಇನ್ನೊಂದು ಸಣ್ಣ ಕೆಲಸ ಮಾಡ್ತಿರ್ಲಿ, ಇನ್ನೊಂದು ದೊಡ್ಡ ಕೆಲಸ ಮಾಡ್ತಿರ್ಲಿ, ಎಲ್ಲರೂ ಒಂದೇ ವಿದ್ಯೆ ಪಡ್ಕೊಳ್ಬೇಕಾದಾಗ ಎಲ್ಲರೂ ಕೂಡ ಸಮಾನರಾಗಿರ್ತಾರೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಕೀಳರಿಮೆಯನ್ನ ಈ ಕಾಲೇಜ್ ಕ್ಯಾಂಪಸ್ ಆಚೆಗೆ ಇಟ್ಬಿಟ್ಟು ಬನ್ನಿ. ಇಲ್ಲಿ ಎಲ್ಲರೂ ಸಮಾನನೇ. ನೀವು ಓದೋರಿಗೆ ಓದು ನಿಮ್ಮ ಬ್ರೈನ್ ಅಲ್ಲಿರುವಂತಹ ಶಕ್ತಿ ಮೇಲೆ ಡಿಪೆಂಡ್ ಆಗಿರ್ತದೆ ವಿನಃ ನಿಮ್ಮಲ್ಲಿರೋ ಹಣ, ನಿಮ್ಮ ಪೋಷಕರಲ್ಲಿರೋ ಹಣ, ಜಮೀನು ಅಥವಾ ಆಸ್ತಿ ಅಂತಸ್ತು ಮೇಲೆ ಯಾವುದೇ ವಿದ್ಯೆ ನಿರ್ಧಾರ ಆಗಲ್ಲ. ಹೌದಲ್ವಾ? ನಿಮ್ಮ ವಿದ್ಯೆ ನಿರ್ಧಾರ ಆಗೋದು ನಿಮ್ಮ ಓನ್ ಕ್ಯಾಲಿಬರ್, ನಿಮ್ಮಲ್ಲಿರೋ ತಾಕತ್, ಓದುವ ಗ್ರಹಿಸುವ ತಾಕತ್ ಇದೆಯಲ್ಲ, ಅದ್ರ ಮೇಲೆ ಅಷ್ಟೇ ನಿಮ್ಮ ಅಂತಸ್ತು ಕ್ರಿಯೇಟ್ ಆಗುತ್ತೆ ವಿನಃ ಭೌತಿಕವಾದಂತಹ ಯಾವುದೇ ಹಣ, ಆಸ್ತಿ, ಅಂತಸ್ತಿನಿಂದಲ್ಲ. ಇದನ್ನ ನಿಮ್ ತಲೆಗೆಸ್ಕೊಡಿ. ನಿಮ್ಗೇನಾದ್ರು ನನ್ನ ತಂದೆ ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ, ನನ್ನ ತಾಯಿ ಮನೆ ಕೆಲಸ ಮಾಡ್ತಾರೆ ಅನ್ನೋ ತರ ಕೀಳರಿಮೆನ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ. ಇಟ್ಕೊಂಡಿದ್ರೆ ಇವತ್ತೇ ಕಿತ್ತಾಕಿ. ಸೊ ಹಂಗಾಗಿ ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ವಿದ್ಯೆಯಲ್ಲಿ ಎಲ್ಲರೂ ಸಮಾನರು. ನೀವು ಸಾಧಿಸಿ ತೋರಿಸಿದಾಗ ನಿಮ್ಮನ್ನು ಎಲ್ಲರೂ ಗುರುತಿಸ್ತಾರೆ. ಸೊ ಹಂಗಾಗಿ ಸರ್ಕಾರ ಕೂಡ ಸಾಕಷ್ಟು ಅವಕಾಶಗಳು, ಯೋಜನೆಗಳು ಹೀಗೆ ಯುವ ಸಮೂಹವನ್ನ ಮೇಲೆತ್ತಲಿಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ ಕೊಡ್ತಿದೆ. ಅದೆಲ್ಲನೂ ಸದುಪಯೋಗಪಡಿಸ್ಕೊಳ್ಳಿ. ಹಾಸ್ಟೆಲ್ ಫೆಸಿಲಿಟೀಸು ಮತ್ತೆ ಇದು ಸ್ಕಾಲರ್ಶಿಪ್ಸ್ ಬೇಕಾದಷ್ಟು ಸಿಗುತ್ತೆ. ಸರ್ಕಾರ ಒಂದು ಉತ್ತಮವಾದ, ಬಹುಶಃ ಹೈಸ್ಕೂಲ್ ಲೆವೆಲ್ ಅನ್ಕೊಳ್ತೀನಿ, ಉತ್ತಮವಾದ ಪ್ರೋಗ್ರಾಮ್ ಕೊಟ್ಟಿದೆ. ಏನು ಒಂದು ಎಕ್ಸಾಂಪಲ್ ಹೇಳಿದ್ವಿ, ಮಧ್ಯಾಹ್ನದ ಬಿಸಿ ಊಟ ಅಂತ ಸ್ಕೂಲ್ಗಳಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಗವರ್ಮೆಂಟ್ ಆಫ್ ಕರ್ನಾಟಕ. ನೀವು ಅನ್ಕೊಳ್ಬಹುದು. ಮತ್ತೆ ಕೆಲವರು, ನಾನು ಕೂಡ ನನ್ನ ಮಗನ್ಗೆ ಮನೇಲಿ ಹೇಳ್ತಾ ಇರ್ತೀನಿ, ಅವನೀಗ ಫಸ್ಟ್ PUC ಸೇರಿಸ್ತಿದ್ದೀವಿ ಎಲ್ಲೋ ಒಂದ್ ಕಡೆ, ಯಾವುದೋ ರೆಸಿಡೆನ್ಷಿಯಲ್ ಸ್ಕೂಲ್ಗೆ. ಅವ್ನು ಕೇಳ್ದ ಅಲ್ಲಿ ಊಟ ತಿಂಡಿ ಅದೆಲ್ಲ ಹೇಗಿರುತ್ತೆ ಅಂತ. ಡೀಟೇಲ್ ಆಗಿ ಕೇಳ್ತಿದ್ದ, ಊಟ ಹೇಗೆ, ಲಂಚ್ ಹೇಗೆ, ಡಿನ್ನರ್ ಹೇಗೆ. ಯಾಕೆಂದ್ರೆ ಅವನು ಈಗ ಬೆಳೆದಿರೋ ಮಗ, ಮುಷ ಅವ್ರಿಗೆ ಗೊತ್ತು. ಕೇಳ್ದ, ನಾನು ಹೇಳಿದೆ ಅಲ್ಲಿರೋ ಫೆಸಿಲಿಟೀಸ್ ಎಲ್ಲ ಹಿಂಗಿದೆ ಅಂತ. ಕಡೆಗೆ ನಾನು ತಡ್ಕೊಳಕ್ಕಾಗದೆ, ನೀನು ಅಲ್ಲಿ ಓದ್ಲಿಕ್ಕೆ ಹೋಗ್ತಿದ್ಯಾ ಅಥವಾ ಬರೀ ತಿನ್ಲಿಕ್ಕೆ ಹೋಗ್ತಿದ್ಯಾ ಅಂತಾನೆ ಕೇಳಿದೆ ಮಗನ್ನ. ಇಲ್ಲಪ್ಪ, ಸುಮ್ಮನೆ ತಿಳ್ಕೊಂಡೆ ಅಪ್ಪ. ಬಟ್ ಆನಂತರ ನಾನು ನನ್ನ ಹೆಂಡತಿ ಮಾತಾಡಿದ್ವಿ, ಸರ್ಕಾರ ಒಂದು ಪ್ರೋಗ್ರಾಮ್ ಕೊಟ್ಟಿದೆ ಮಧ್ಯಾಹ್ನದ ಬಿಸಿ ಊಟ ಅಂತ ಮಕ್ಕಳಿಗೆ. ಅದ್ರ ಹಿನ್ನೆಲೆ ಅದ್ರ ಉದ್ದೇಶ ಏನು ನಾವು ಅನ್ಕೊಬಹುದು, ಏನಿದು ಮಕ್ಕಳಿಗೆ ಊಟ ಕೊಟ್ಟ ಕ್ಷಣ ಹೆಂಗೆ ಓದಿ ಇಂಪ್ರೂವ್ ಆಗುತ್ತೆ ಅಂತ. ಆದ್ರೆ ತಿಳ್ಕೊಳ್ಳಿ, ಖಾಲಿ ಹೊಟ್ಟೆಯಲ್ಲಿ ವಿದ್ಯೆ ಮನಸ್ಸೊಳಗಡೆ ಹೋಗಲ್ಲ ಹಸಿರಿದ್ದಾಗ. ಸರ್ಕಾರ ಉದ್ದೇಶ ಇಷ್ಟೇ, ಅಟ್ಲೀಸ್ಟ್ ಮನೆಯಲ್ಲಿ ಊಟ ಇಲ್ಲದೆ ಇದ್ದಾಗ ಆ ಊಟಕ್ಕೋಸ್ಕರ ಅವನು ಶಾಲೆಗೆ ಬಂದು, ಆ ಮಗು ಊಟಕ್ಕೋಸ್ಕರ ಶಾಲೆಗೆ ಬಂದು ಕೂತ್ಕೊಂಡಾಗ 10 ಅಕ್ಷರ ಕಲಿಸಿದಾಗ ಅದ್ರಲ್ಲಿ 4 ಅಕ್ಷರ ಆದ್ರೂ ಕೂಡ ಅದ್ರ ತಲೆ ನುಡಿಯುತ್ತೆ. ಸರ್ಕಾರದ ಉದ್ದೇಶ ನೋಡಿ, ಊಟ ಕೊಡ್ತಿದೆ ಅಂತ ಅದಲ್ಲ, ಅದ್ರ ಹಿಂದಿನ ಉದ್ದೇಶ, ಆ ತಜ್ಞರು ನಿರೂಪಿಸಿರುವಂತಹ ಉದ್ದೇಶ ಇದು. ಊಟಕ್ಕೋಸ್ಕರ ಮಗು ಶಾಲೆಗೆ ಬಂದ್ರು ಕೂಡ 10 ಅಕ್ಷರದಲ್ಲಿ 4 ಅಕ್ಷರ ಅವರ ತಲೆಯಲ್ಲಿ ಹೊಡ್ಕೊಂಡು ಅದ್ರ ಭವಿಷ್ಯ ರೂಪಿಸ್ಕೊಳ್ಳುತ್ತೆ ಅನ್ನೋ ಉದ್ದೇಶ. ಹಂಗಾಗಿ ಸರ್ಕಾರ ಬೇಕಾದಷ್ಟು ಫೆಸಿಲಿಟೀಸ್ ನ ಕೊಡ್ತಾ ಇದೆ ನಿಮ್ಗಳಿಗೆ. ಮತ್ತೆ ನಾನು ಗಮನಿಸಿದೆ, ಇಲ್ಲಿ ಬಂದು ಈ ಕಾಲೇಜ್ RES ಇದರಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನ ವಿದ್ಯಾರ್ಥಿಗಳ ನಿಮಿತ್ತ ಅವರ ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಓದ್ತಾ ಇದ್ದ ಕಾಲಕ್ಕೆ ಮತ್ತೆ ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಬಹುಶಃ ನನಗೆ 100ಕ್ಕೆ 99 ಇಂಪ್ರೂವ್ಮೆಂಟ್ಸ್ ನಾನು ಕಾಣ್ತಾ ಇದೆ. ನಾವಿದ್ದಾಗ ಆ ಲೆವೆಲ್ಗೆ ಇತ್ತಷ್ಟೇ ಎಜುಕೇಶನ್, ನಾವು ಕಷ್ಟಪಟ್ಟು ಓದ್ತಿದ್ವಿ. ಇವಾಗ ನಿಮ್ಗೆ ಓದೋದ್ರ ಜೊತೆಗೆ ಅವಕಾಶಗಳನ್ನ ತೆರೆದಿರ್ತಿದೆ ನಮ್ಮ RES ಸೊಸೈಟಿ, ಈಗಿರೋ ಆಡಳಿತ ಮಂಡಳಿ ಬಹಳ ಚೆನ್ನಾಗಿ ನಿಮ್ಗೆಲ್ಲ ಅವಕಾಶಗಳನ್ನ ಮಾಡ್ಕೊಡ್ತಾ ಇದೆ. ಇದು ಯಾವತ್ತೂ ಆಗ್ಬೇಕಾಗಿತ್ತು, ಬಟ್ ಇವಾಗ ಬಹಳ ಇಂಪ್ರೂವ್ಮೆಂಟ್ಸ್ ಕಾಣ್ತಿದೆ. ಇಲ್ಲಿ ಒಳಗಡೆ ಸುತ್ತಾಡಿದಾಗ ವಿವಿಧ MBA, ಅಗ್ರಿಕಲ್ಚರ್, ಈ ತರ ಇದು PU ನಲ್ಲಿ ಓರಿಯೆಂಟೆಡ್, ಇದು ನೀಟ್ ಅದು ಇದೆಲ್ಲ CET ಇದೆಲ್ಲ ಕೊಡ್ತಾ ಇರೋದು, ಇದೆಲ್ಲ ಬೆಂಗಳೂರು ಸಿಸ್ಟಮ್. ಆ ತರ ಆಕ್ಟಿವಿಟೀಸು ಇವೆಲ್ಲ ಬರೀ ಬೆಂಗಳೂರು ಅಷ್ಟೇ ನೋಡ್ತಿದ್ದು. ಇವಾಗ ಆ ನಿಟ್ಟಿನಲ್ಲಿ ಮಾಡುವಂತಹ ಒಂದು ಶಿಕ್ಷಣ ವರ್ಗವನ್ನು, ಒಂದು ಗ್ರೂಪ್ ಅನ್ನ ಮಾನ್ಯ ಅಧ್ಯಕ್ಷರು ಮತ್ತು ಅವರ ತಂಡ ಈ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾ ಇರೋದು ತುಂಬಾ ಒಳ್ಳೆಯ ವಿಷಯ. ನಿಜವಾಗ್ಲೂ ಇದಕ್ಕೆ ನಾನು ನಿಮ್ಗೆ ಧನ್ಯವಾದ ಅರ್ಪಿಸ್ತೀನಿ. ಇದು
ಇದು ಈ RDS ಸೊಸೈಟಿಗೆ ಬೇಕಾಗಿತ್ತು. ಯಾಕೆಂದ್ರೆ ಬದಲಾವಣೆ ಜಗದ ನಿಯಮ, ದಿನ 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 ಬದಲಾಗ್ತಾ ಇರ್ತದೆ ಪ್ರಪಂಚ, ಹೊಸ 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 ಬರ್ತಾ ಇರ್ತದೆ. ಸೊ ಅದಕ್ಕೆ ಒಗ್ಗಿಕೊಂಡು ಅದ್ರ ಜೊತೆಲೇ ಹೋಗ್ಬೇಕು, ನಾವು ಹಿಂದುಳಿಬಾರ್ದು. ಅದರಲ್ಲೂ ವಿದ್ಯಾಭ್ಯಾಸದ ವಿಷಯದಲ್ಲಂತೂ ಸಾಕಷ್ಟು ಬದಲಾವಣೆಗಳನ್ನ ನಾವು ದಿನ ದಿನ ಕಾಣ್ತಾ ಇರ್ತೀವಿ. ಅದಕ್ಕೆ ನೀವು ಮತ್ತೆ ಪ್ರತಿದಿನ ಕೂಡ ಕಾಂಪಿಟೇಷನ್. ನಮ್ಮ ಕಾಲದಲ್ಲಿ 40, 50, 60, ಮ್ಯಾಕ್ಸಿಮಮ್ 75-80% ಅಂದ್ರೆ ದೊಡ್ಡದು ಅನಿಸ್ತಿತ್ತು. ಇವಾಗೆಲ್ಲ 70 ಏನೂ ಅಲ್ಲ, 80 ಅಲ್ಲ, 90, 95 ನಿರೀಕ್ಷೆ ಮಾಡ್ತಾರೆ. ಆಯ್ತು, ಅಫ್ಕೋರ್ಸ್ ಬರೀ ಮಾರ್ಕ್ಸ್ ಅಲ್ಲೇ ಎಲ್ಲದನ್ನು ಆಗಲ್ಲ. ಸೊ ದಯವಿಟ್ಟು ಎಲ್ಲರೂ ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದನ್ನು ಹೊರತುಪಡಿಸಿ ನೀವು ಈಗಿಂದೀಗಲೇ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಗಳನ್ನ ಮಾಡಿಕೊಂಡು, ನಿಮ್ಮ ಶಿಕ್ಷಕರ ಜೊತೆ ಸಮಾಲೋಚನೆಗಳನ್ನ ಮಾಡಿಕೊಂಡು, ಸಾಕಷ್ಟು ಅವಕಾಶಗಳಿದೆ. ಇದು PUC ನಿಮಗೆ, ನೀವು ಇಲ್ಲಿರೋರು ಬಹುಶಃ ಫಸ್ಟ್ PUC, ಸೆಕೆಂಡ್ PUC ಅಷ್ಟೇ ಅಲ್ವಾ. ನೀವು ಮುಂದೆ ನಿಮ್ಮ ಭವಿಷ್ಯ ಬಹಳ ವಿಶಾಲವಾಗಿರುತ್ತೆ. ಸಾಕಷ್ಟು ವಿದ್ಯಾಭ್ಯಾಸದ ಅವಕಾಶಗಳು ನಿಮಗೆ ಮುಂದೆ ಕೂಡ ಇರ್ತವೆ. ಬಟ್ ಅದೆಲ್ಲವೂ ನಿಮ್ಮ ಪ್ರಯತ್ನದಿಂದಲೇ ನಿಂತಿರ್ತದೆ. ಮಿನಿಮಮ್ ಒಂದು ಡಿಗ್ರಿ ಅನ್ನೋದು ನಿಮಗೆ ಬೇಕೇ ಬೇಕು. ಡಿಗ್ರಿ ಅಂತ ಮಾಡಿ ಆನಂತರ ಆ ಡಿಗ್ರಿ ಯಾವ್ದಾದ್ರು ಆಗಲಿ, ಇಂಜಿನಿಯರಿಂಗ್ ಆಗಲಿ, ಮೆಡಿಸಿನ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಕಾಮರ್ಸ್ ಆಗಲಿ, ಜನರಲ್ ಸೈನ್ಸ್ BSc ಆಗಲಿ, ಯಾವುದೇ ಆಗಲಿ, ಮಿನಿಮಮ್ ಕ್ವಾಲಿಫಿಕೇಶನ್ ಅನ್ನೋದು ನಿಮ್ಮ ಎಲ್ಲ ಇದಕ್ಕೂ ಬುನಾದಿ ಒಂದು ಡಿಗ್ರಿ ಮುಗಿಸ್ಕೊಂಡು ಹೋಗೋದು ಅತ್ಯುತ್ತಮ. ಅಫ್ಕೋರ್ಸ್ PUC ಮುಗಿದ್ಮೇಲೂ ಸಾಕಷ್ಟು ಡಿಪ್ಲೊಮಾ ಕೋರ್ಸ್ಗಳು, ಇತರೆ ಪ್ರೊಫೆಷನಲ್ ಕೋರ್ಸಸ್, LLB ಈ ಥರದ್ದೆಲ್ಲನೂ ಇರ್ತದೆ. ನಿಜವಾಗ್ಲೂ ಬರೀ ನಿಮ್ಮ ಮನಸ್ಸಲ್ಲಿ ಗೊತ್ತಿರಲಿ, ಬರೀ ಸೋಷಿಯಲ್ PCMB, ಕಾಮರ್ಸ್, ಆರ್ಟ್ಸ್ ಎಲ್ಲವೂ ಇದ್ದೀವಿ ಅನ್ಕೋತೀವಿ. ನಾವು ಓದ್ತಾ ಇದ್ದಾಗ್ಲೂ ಹಾಗೇನೆ ಬರೀ ಎಂಜಿನಿಯರಿಂಗ್, ಮೆಡಿಸಿನ್ ಮಾಡೋರಷ್ಟೇ ಇದು ಈ ಸಮಾಜದಲ್ಲಿ ಬೇಕಾಗಿಲ್ಲ ಅಂತ ಅನ್ಕೋಬೇಡಿ, ಬೇಕು ಅಂತ ಅನ್ಕೊಂಬೇಡಿ. ಎಲ್ಲ ವರ್ಗದ ವೃತ್ತಿಗಳು ಇವತ್ತಿನ ಸಮಾಜದಲ್ಲಿ ಅವಶ್ಯಕತೆ ಇದೆ. ಮುಂದುವರೆದು ಡಾಕ್ಟರ್, ಎಂಜಿನಿಯರ್ ಅನ್ನೋದು ನಾನು ಕಾಲೆಳಿತಾ ಇಲ್ಲ. ಈಗ AI ತಂತ್ರಜ್ಞಾನ ಅಂತ ಹೊಸದಾಗಿ ಗೊತ್ತಿರುತ್ತೆ ಅನ್ಕೋತೀನಿ, ಎಲ್ಲರೂ ತಿಳ್ಕೊಂಡಿರ್ತೀರಿ. ಬಂದು ಎಸ್ಪೆಷಲಿ ಎಂಜಿನಿಯರಿಂಗ್ ವಿಭಾಗಕ್ಕೆ ಬಹಳ ಹೊಡೆತ ಕೊಡ್ತಾ ಇದೆ AI ತಂತ್ರಜ್ಞಾನ. ಅದು ಈವನ್ ಅಡ್ವೊಕೇಟ್ಸ್ ಅಲ್ಲೂ ಕೂಡ ಅದು ಎಫೆಕ್ಟ್ ಮಾಡ್ತಾ ಇದೆ. ಸಾಕಷ್ಟು ಜನ ಅಂತಾರಾಷ್ಟ್ರೀಯವಾಗಿ ಸಾಕಷ್ಟು ಕೆಲಸಗಳನ್ನ ಕಳ್ಕೊಳ್ತಾ ಇದೆ. ಮೊನ್ನೆ ನಾನು ಓದ್ತಾ ಇದ್ದೆ, ಇಬ್ರು ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಕಂಪ್ಯೂಟರ್ ಸೈನ್ಸ್, ಯಾವುದೋ ಪ್ರತಿಷ್ಠಿತ ಕಂಪನಿಯಲ್ಲಿ ಎಂಜಿನಿಯರ್ ಕಾಲಿಲ್ಲ, ದಯವಿಟ್ಟು ನೆಗೆಟಿವ್ ತಗೋಬೇಡಿ, ಪ್ರತಿಷ್ಠಿತ ಕಂಪನಿಯಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ ಅವರಿಬ್ರು ಕೂಡ. ಒಬ್ರು ಇನ್ನು ಮೈನರ್, ಅಂದ್ರೆ 1 or 2 months ಶಾರ್ಟ್ ಇರ್ತಾರೆ. ಇನ್ನೊಬ್ರು ಅವರ ಹಸ್ಬೆಂಡ್ 19 years 20 years ಏನೋ ಡಿಗ್ರಿ ಮುಗಿಸಿರ್ತಾರೆ ಅಷ್ಟೇ, ಮುಗಿಸಿ ಒಂದು 3-4 months ಕೆಲಸ ಮಾಡ್ತಿರ್ತಾರೆ. ಅವರು ಕೆಲಸ ಕಳ್ಕೊತಾರೆ, ಕಂಪನಿ ಅವರನ್ನು ತೆಗೆದಾಕುತ್ತೆ. ಯಾಕೆ? ಅವರು ಮಾಡ್ತಿದ್ದಂತ ಡಿಸೈನ್ ಕೆಲಸವನ್ನ AI ತಂತ್ರಜ್ಞಾನವನ್ನು ಅಳವಡಿಸ್ಕೊಡುತ್ತೆ ಆ ಕಂಪನಿ, ಅವರು ಮಾಡ್ತಾರೆ. ಸೊ ಆ ಇಬ್ರು ಗಂಡ ಹೆಂಡತಿ ಕೆಲಸ ಕಳ್ಕೊಂಡಾಗ ಅವ್ರಿಗೆ ಜೀವನ ಕತ್ಲು ಕಾಣುತ್ತೆ. ಅವರಿಬ್ರು ಕಳ್ತಾನೆ ಕಡಿ, ಇಬ್ರು ಅರೆಸ್ಟ್ ಆಗ್ತಾರೆ. ಮೊನ್ನೆ ನಾನು ಒಂದು ಕೇಸ್ ಸ್ಟಡೀಸ್ ಅದನ್ನು ಗಮನಿಸಿದೆ. ನಾನು ಕಳ್ತಾನೆ ಕಿಡಿದಾಗ ಅವಾಗ ಅವರ ಹಿಸ್ಟ್ರಿ ತಿಳ್ಕೊಂಡಾಗ ಇಬ್ಬರು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರ್ಸ್. ಸೊ ಹಾಗಾಗಿ ನೀವು ಬರೀ ಡಾಕ್ಟರ್, ಎಂಜಿನಿಯರ್ ಅನ್ನೋದು ಅಷ್ಟನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಬೇಡಿ. ಆರ್ಟ್ಸ್ ಓದ್ತಾ ಇದ್ದಂತಹ ಜನರು ಮಕ್ಕಳಿದ್ದೀರಲ್ಲ, ಅವ್ರಿಗೆ ನಾನು ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ನೀವು ಮನಸ್ಸಲ್ಲಿ ಇಟ್ಕೋಬೇಕಾದಂತ ವಿಷಯ ಹೇಳ್ತೀನಿ ಕೇಳಿ. ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವಂತಹ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ UPSC ಭಾರತ ಸರ್ಕಾರ ನಡೆಸೋದು, UPSC ಕರ್ನಾಟಕ ಸರ್ಕಾರದಲ್ಲಿ ನಡೆಯೋ ನೀವು ಹೇಳ್ತಿರಲ್ಲ KAS IAS ಅಂತ, IAS ನ್ಯಾಷನಲ್ ಲೆವೆಲ್ಗೆ, KAS ಸ್ಟೇಟ್ ಲೆವೆಲ್ಗೆ, ಈ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಅದು 2 ಅಷ್ಟೇ ಹೇಳಿದ್ದೀನಿ. ಆ ತರದ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಎಸ್ಪೆಷಲಿ ಆರ್ಟ್ಸ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು, ಕಲಾ ವಿಭಾಗದ ಮಕ್ಕಳಿಗೆ, ಅಂತ ಎಕ್ಸಾಮ್ ನಲ್ಲಿ ಕೇಳುವಂತ ಪ್ರಶ್ನೆಗಳಲ್ಲಿ 70% ನೀವಿದಿರಲ್ಲ, ಆರ್ಟ್ಸ್ ಓದ್ತಾ ಇದೀರಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಮಾನವಶಾಸ್ತ್ರ, ಈ ತರ ಎಲ್ಲ ಆರ್ಟ್ಸ್ ಸಬ್ಜೆಕ್ಟ್ಸ್ ಇದಾವಲ್ಲ, 80% ಅಲ್ಲಿಂದಾನೇ ಬರುವಂತ ಪ್ರಶ್ನೆಗಳಾಗಿರ್ತವೆ, ತಿಳ್ಕೊಳ್ಳಿ. ಹಂಗಾಗಿ ನಿಮ್ಮಲ್ಲಿ ಯಾವುದೇ ಕೇಳರ್ಮೆ ಬೇಡ,
ಮಿನಿಮಮ್ ಡಿಗ್ರಿಯನ್ನ ನೀವು ಯಾವುದರಿಂದ ಆರ್ಡರ್ ಮಾಡಿ, ಆಮೇಲೆ ಪ್ರೊಫೆಷನಲ್ ಕೋರ್ಸ್ಗಾದ್ರೂ ಹೋಗಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ. UPSC, KPSC, ಪೊಲೀಸ್, ಎಕ್ಸೈಸ್, ರೆವಿನ್ಯೂ, ಹೆಲ್ತ್, ಎಲ್ಲ ಡಿಪಾರ್ಟ್ಮೆಂಟ್ಸ್, ಸ್ಟೇಟ್ ಡಿಪಾರ್ಟ್ಮೆಂಟ್ಸ್ ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಏರ್ಫೋರ್ಸ್ ಆಗ್ಬೋದು, ಆರ್ಮಿ ಆಗ್ಬೋದು, ಬೇಕಾದಷ್ಟು ಲಕ್ಷಾಂತರ ಅಪರ್ಚುನಿಟೀಸ್ ಇರ್ತವೆ. ಬಟ್ ನಿಮ್ಗೆ ತಿಳಿದಿರಲಿ, ಕಾಲ ಬದಲಾಗಿದೆ. ಎಲ್ಲದಕ್ಕೂ ಕೂಡ ನಿಮ್ಮನ್ನ ಸೆಲೆಕ್ಟ್ ಮಾಡೋದು ಓನ್ಲಿ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಡ್ತಾರೆ, ಅದರಲ್ಲಿ ಗಳಿಸುವಂತ ಅಂಕಗಳ ಮೇಲಷ್ಟೇ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಯಾವುದೇ ತರ ನಿಮ್ಮ ಮನಸ್ಸಲ್ಲಿ, ಕೆಲವ್ರ ಮನಸ್ಸಲ್ಲಿ ಇರುತ್ತೆ, ನಮ್ಮ ಅಪ್ಪನ ದುಡ್ಡಿದೆ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಕೆಲಸಕ್ಕೆ ಸೇರ್ಕೋಬಹುದು ಅಂತ. ಆ ಕಾಲ ಖಂಡಿತ ಇಲ್ಲ. ಈಗ ಆ ತರದ್ದು ಯಾವುದು ನಡೆಯಲ್ಲ. ಓನ್ಲಿ ನಿಮ್ಮ ಕೆಪಾಸಿಟಿ, ನಿಮ್ಮ ತಾಕತ್ತಿದೆಯಲ್ಲ ವಿದ್ಯೆ ವಿಷಯದಲ್ಲಿ, ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡಿ ಪಡೆಯುವ ಅಂಕದ ಮೇಲೆ ನಿಮ್ಮನ್ನ ಯಾವುದೇ ಕೆಲಸಕ್ಕೂ ಸರ್ಕಾರ ಪರಿಗಣಿಸುತ್ತೆ. ಇದು ಮನಸ್ಸಲ್ಲಿ ತಿಳ್ಕೊಳ್ಳಿ. ಯಾವುದೇ ದುಡ್ಡಿನಿಂದ ನೀವು ಯಾವುದೇ ಕೆಲಸ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಮೊದಲಿತ್ತೇನೋ ಗೊತ್ತಿಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್, ನಂದನ್ನೇ ಹೇಳ್ತೀನಿ. ನಾನು ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗ್ಬೇಕಾದಾಗ 254 ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಕಾಲ್ ಮಾಡುತ್ತೆ ಸರ್ಕಾರ. 34 ಆ ಕಾಲಕ್ಕೆ 2002 34,000 ಜನ ಎಕ್ಸಾಮ್ ಬರೀತೀವಿ. ಜಸ್ಟ್ ಫಾರ್ ದ ಪೋಸ್ಟ್ ಆಫ್ 254 34,000 ಜನ 2002ನೇ ಇಸ್ವಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀವಿ. ಅದ್ರಲ್ಲಿ 2 ವಿಭಾಗ ಇರುತ್ತೆ. ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಒಂದು ಫಿಸಿಕಲ್ ಎಕ್ಸಾಮ್ ಅಂತ ಇರುತ್ತೆ. ರಿಟರ್ನ್ ಎಕ್ಸಾಮ್ ಅಲ್ಲಿ 250 ಜನ, ಆ 34,000 ಜನ ಎಕ್ಸಾಮ್ ಬರೆದಿರೋದ್ರಲ್ಲಿ ಟಾಪ್ 254 ಮೆಂಬರ್ಸ್ ಅನ್ನ ಪಿಕ್ ಮಾಡ್ಕೊಳ್ಳುತ್ತೆ. ಬೆಸ್ಟ್ ಅದು 1:2 ಒಂದು 500 ಜನರನ್ನ ಪಿಕ್ ಮಾಡಿಕೊಂಡು ಅವ್ರನ್ನ ಫಿಸಿಕಲ್ ಎಕ್ಸಾಮ್ ತಗೊಳುತ್ತೆ. ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಉಳ್ಕೊಂಡವರಲ್ಲಿ 254 ಮೆಂಬರ್ಸ್ಗೆ ಕೆಲಸ ಕೊಡುತ್ತೆ, ಉಳಿದವ್ರದಿಲ್ಲ. ಇಷ್ಟೇ ಅಲ್ಲಿ. ನಾನು ಆ ಕೆಲಸಕ್ಕೆ ಖರ್ಚು ಮಾಡಿದ್ದು ಆ ಕಾಲಕ್ಕೆ 10,000. ಈಗ ನೀವು ಅನ್ಕೊಂಬೋದೇನಪ್ಪ, ದುಡ್ಡೇ ಕೊಡುವಂಗಿಲ್ಲ ಅಂತ ಹೇಳಿದ್ರು, ಈಗ ದುಡ್ಡು ಖರ್ಚು ಮಾಡದೆ ಅಂತಿದ್ದಾರೆ. ಆ 10,000 ಪುಸ್ತಕ ಖರೀದಿಗೆ. ನಾನು ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್, ಇಲ್ಲೇ PCMB, ಇಲ್ಲೇ BSc, MSc. ಹಾಗಾಗಿ ನನಗೆ ಆರ್ಟ್ಸ್ ಸಬ್ಜೆಕ್ಟ್ ಬರೀ SLC ವರೆಗೂ ಏನು ನಾನು ಓದಿದ್ದೀನೋ ಆರ್ಟ್ಸ್ ಅಷ್ಟೇ ನನಗೆ ನಾಲೆಡ್ಜ್ ಬಂದಿತ್ತು. ನನ್ನ ಸ್ನೇಹಿತರು ಇದ್ದಾರೆ, ಡಾಕ್ಟರ್ ತುಕಾರಾಮ್ ಅಂತ. ಅವ್ರದೇ ಇನ್ಸ್ಟಿಟ್ಯೂಷನ್ ಇದೆ, ಹೈಸ್ಕೂಲು, ಫಾರ್ಮಸಿ ಕಾಲೇಜ್ ಎಲ್ಲ ಇದೆ. ನಾವೊಂದಷ್ಟು ಸ್ನೇಹಿತರು, ನಾವೆಲ್ಲ BEd ಓದುವಾಗ 10,000ಕ್ಕೆ ಪುಸ್ತಕವನ್ನ ಖರೀದಿ ಮಾಡ್ಕೊಂಡು ನಾವು KPSC ಎಕ್ಸಾಮ್ ತಗೊಂಡು ಒಂದು 8 ಜನ ಎಲ್ಲ ಸಬ್ಜೆಕ್ಟ್ ಅವರು ಕುತ್ಕೊಂಡು ಅವ್ರ ಮನೆಯಲ್ಲಿ ಓದಿದ್ವಿ. ಹಿಸ್ಟ್ರಿ ಅವರು, ಎಕನಾಮಿಕ್ಸ್ ಅವರು, ನಾನು MSc ಸೈನ್ಸ್, ನಾನು ಮತ್ತೆ ಕಾಮರ್ಸ್ ಅವರು, ಈ ತರ ವಿವಿಧ ವಿಭಾಗದವರು ಕುತ್ಕೊಂಡು ಸ್ಟಡಿ ಮಾಡಿದ್ವಿ. ನಾವು ಶೇರ್ ಮಾಡ್ಕೊಂಡು ಖರ್ಚು ಮಾಡಿದ 15,000. ನಾನು 254ರಲ್ಲಿ 40ನೇ ರ್ಯಾಂಕ್ ಬಂದು ಫಸ್ಟ್ ಅಟೆಂಪ್ಟ್ ನಾನು ಜೀವಮಾನದಲ್ಲಿ ಹಾಕಿದ್ದು ಒಂದೇ ಅಪ್ಲಿಕೇಶನ್ 40ನೇ ರ್ಯಾಂಕ್ ತಗೊಂಡು ಎಕ್ಸಾಮ್ ಕೊಟ್ಟೆ. ನನಗೂ ಅವಾಗ ಆಫರ್ಗಳು ಬಂದಿತ್ತು, 15 ಲಕ್ಷ ಕೊಡಿ, 20 ಲಕ್ಷ ಕೊಡಿ, ಕೊಡಿ ಅಂತ. ಯಾವುದಕ್ಕೂ ಕಿವಿಗೊಂಡಿಲ್ಲ. ನಾನು ನಂಬಿದ್ದೊಂದೇ ಪುಸ್ತಕ. ಆರ್ಟ್ಸ್ ಸಬ್ಜೆಕ್ಟ್ ನನಗೆ ಗೊತ್ತೇ ಇರಲಿಲ್ಲ. SLC ಲಾಸ್ಟ್ ಆಗಿತ್ತು. ಎಲ್ಲಾ ಪುಸ್ತಕಗಳು ತಗೊಂಡೆ, ಸ್ನೇಹಿತರ ರೆಫರೆನ್ಸ್ ಮೇಲೆ ಕೂತ್ಕೊಂಡ್ವಿ, ಓದಿದ್ವಿ, ಶೇರ್ ಮಾಡ್ಕೊಂಡ್ರಿ ವಿಷಯಗಳನ್ನ. ಇಷ್ಟೇ ತಿಳ್ಕೊಳ್ಳಿ, ದುಡ್ಡು ಕೆಲಸ ಮಾಡಲ್ಲ, ನಿಮ್ ನಾಲೆಡ್ಜ್ ಅಷ್ಟೇ ನಿಮ್ಮನ್ನ ಮೇಲೆ ಕೇಳುತ್ತೆ. ಅವಕಾಶಗಳು ಬೇಕಾದಷ್ಟು ಇರ್ತದೆ, ಹೋಗ್ತಾ ಗೊತ್ತಾಗುತ್ತೆ. ಸಾಕಷ್ಟು ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವಾಗ ಭೇಟಿ ಆಗ್ತೀವಿ. ರೂರಲ್ ಕಾಲೇಜ್ ಪ್ರಾಡಕ್ಟ್ಸ್ ಇದಾರೆ, ಅಲ್ಲೆಲ್ಲ ಸಿಗ್ತಿರ್ತೀವಿ, ಇಲಾಖೆಲೆಲ್ಲ ಜೊತೆಲಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ಮುಂದಿನ ಪೀಳಿಗೆಗೂ ಕೂಡ ಸಮಾಜದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮತ್ತೆ ಪ್ರೈವೇಟ್ ಕೆಲಸಗಳಲ್ಲಿ ಆಗಲಿ ನಿಮ್ಮ ಮತ್ತೆ ನಮ್ಮ ತಾಲೂಕು, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಜನರು ಮಕ್ಕಳುಗಳು ಬರಲಿ ಅಂತ ಆಶಿಸ್ತಾ, ನೀವು ಯಾವುದೇ ಕ್ರೀಡೆಯನ್ನು ಬಿಟ್ಟಾಕಿ ಸ್ಟಡಿ ಓದೋ ಕಡೆ ಗಮನ ಹರಿಸಿ ಅಂತ ಕಳಕಳಿಯಾಗಿ ಕೇಳ್ಕೊತಾ, ಕೊನೆಯದಾಗಿ ಇಲಾಖೆ ಕಡೆಯಿಂದ ನೀವು ಮಕ್ಕಳು ಹೆಚ್ಚು ಹೇಳಲ್ಲ, ನಾವು ಸಾಕಷ್ಟು ನಮ್ಮ ಇಲಾಖೆ ಕಡೆಯಿಂದ ಪೊಲೀಸ್ ಇಲಾಖೆ ನಾವು ಜಂಟಿಯಾಗಿ ಸಾಕಷ್ಟು ಕಾಲೇಜುಗಳಲ್ಲಿ ಬೆಂಗಳೂರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿರ್ತೀವಿ. ಬಟ್ ಖುಷಿ ಆಗುತ್ತೆ, ಬೆಂಗಳೂರು ಕಾಲೇಜ್ಗಳು ಕಂಪೇರ್ ಮಾಡಿದ್ರೆ ಅಲ್ಲಿ ಸಾಕಷ್ಟು ನೆಗೆಟಿವ್ ಆಗಿ ಬೇಗ ಟರ್ಮ್ಸ್ಗಳು ತಗೊಂಡಿದೆ ಕಾಲೇಜ್ಗಳಲ್ಲಿ. ಈವನ್ ಹೈಸ್ಕೂಲಲ್ಲೇನೆ ಡ್ರಗ್ಸ್ ವಿಚಾರಗಳಲ್ಲಿ ನಾವು ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡ್ತಿರ್ತೀವಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಎಕ್ಸೈಸ್ ಸನ್ನಿವೇಶದಲ್ಲಿ ಸಾಕಷ್ಟು ನಾವು ಕೇಸ್ಗಳು ಮಾಡಿದಾಗ ಅರೆಸ್ಟ್ ಮಾಡ್ತೀವಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, PUC ಸ್ಟೂಡೆಂಟ್ಸು,
MBA ಎಸ್ಪೆಷಲಿ ಕೇರಳ ಕಡೆಯಿಂದ ಬಂದು ಪೇರೆಂಟ್ಸ್ ಕಡೆ ದೂರ ಇದ್ದಂತ ಬೆಂಗಳೂರು ಇದ್ದಂತ ಮಕ್ಕಳುಗಳು, ಈವನ್ ಅವ್ರು ಮೇಜರ್ ಮಕ್ಕಳೇ ಆಗಿರಲ್ಲ ಅಂತವ್ರು ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಮತ್ತೆ ಪೊಸೆಷನ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಸೇಲ್ ಮಾಡಿ, ಡ್ರಗ್ಸ್ ಅಂದ್ರೆ ಮಾದಕ ವಸ್ತುಗಳನ್ನು ಕೇಳಿರ್ಬೇಕಲ್ಲ, ಈಗ ಗಾಂಜಾ, ಅಫೀಮ್, ಏನೇನು ಬರುತ್ತೆ ಅವೆಲ್ಲ ಸಾಕಷ್ಟು ಇದಾವೆ, MDMA ಅಂತ ಇದೆಲ್ಲ ಇದೆ. ಇದು ಒಂದು ತುಂಬ ಕೆಟ್ಟ ವಸ್ತುಗಳಿಗೂ ಸಣ್ಣ ವಯಸ್ಸಿನ ಮಕ್ಕಳನ್ನ ದಾರಿ ತಪ್ಪಿಸುವಂತ ವಸ್ತುಗಳಿಗೂ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಆದ ಕಾನೂನಿದೆ. ಇದನ್ನ ನಾವು ಎನ್ಫೋರ್ಸ್ ಮಾಡ್ತಿರ್ತೀವಿ. ದಯವಿಟ್ಟು ಅದ್ಯಾವುದಕ್ಕೂ ಒಳಗಾಗಬೇಡಿ, ಆಮಿಷಗಳಿಗೆ ಒಳಗಾಗಿ ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೋಗ್ಬೇಡಿ. ಅದು ಒಂದ್ಸಾರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಡ್ರಗ್ಸ್ ನಿಮ್ಮ ಅದು ಅಡಿಕ್ಷನ್ ಅಂತ ಕರಿತೀವಿ, ಅಡಿಕ್ಟ್ ಆಗ್ತೀರಾ, ಅದನ್ನ ಬಿಟ್ಟು ಇರಕ್ಕಾಗಲ್ಲ. ನಾವು ಸಾಕಷ್ಟು ಜನ ಅರೆಸ್ಟ್ ಮಾಡಿದಾಗ ಅವ್ರ ತಂದೆ ತಾಯಿಗಳು ನಮ್ಮ ಹತ್ರ ಬಂದು ಕಾಲಕ್ಕೆ ಬಿದ್ದು ಗೋಳಾಡ್ತಾರೆ. ಆದ್ರೆ ಅವ್ರ ಮಕ್ಕಳನ್ನ ಅಷ್ಟು ಪ್ರೀತಿ ಸಾಕಿರ್ತಾರೆ, ಅವನು ಸಹವಾಸ ದೋಷದಿಂದ ಕಾಲೇಜಲ್ಲೋ ಸ್ಕೂಲಲ್ಲೋ ಡ್ರಗ್ ಚಟಕ್ ಬಿದ್ದು ಅವನ ಜೀವನನೇ ನಷ್ಟಪಡಿಸ್ಕೊಂಡಿರ್ತಾನೆ. ಅವನು ಆ ಟೈಮ್ ಡ್ರಗ್ ತಗೊಂಡಿಲ್ಲ ಅಂದ್ರೆ ಅವನು ವಿಚಿತ್ರವಾಗಿ ವರ್ತಿಸ್ತಿರ್ತಾನೆ, ವಿಕೃತವಾಗಿ ಆಡುತ್ತಿರ್ತಾನೆ, ಕೊಲೆ ಮಾಡ್ಲಿಕ್ಕೂ ಹೆಸಲ್ಲ, ಅಂತ ಮನಸ್ಥಿತಿ ತಲುಪುತ್ತಾನೆ. ಸೊ ಅಂತದ್ ಯಾವುದಕ್ಕೂ ಆಮಿಷಗಳಿಗೆ ಒಳಗಾಗದೆ ಒಳ್ಳೆಯ ನಿಟ್ಟಿನಲ್ಲಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಇಲಾಖೆ ಪರವಾಗಿ ಈ ಸಣ್ಣ ವಿಷಯವನ್ನು ತಿಳಿಸ್ತಾ, ಒಳ್ಳೇದಾಗ್ಲಿ. ಮತ್ತೊಮ್ಮೆ ನೀವೆಲ್ಲ ಕೀಳರಿಮೆಗಳಿಂದ ಹೊರಗೆ ಬನ್ನಿ, ಈ ಪ್ರಪಂಚಕ್ಕೆ ತೆರೆದುಕೊಳ್ಳಿ, ಕಾಂಪಿಟೇಟಿವ್ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ, ಈ ಅವಕಾಶ ಮಾಡಿಕೊಟ್ಟಂತಹ ನನ್ನ ಹಿರಿಯ ಗುರು ಹಿರಿಯರು ಮತ್ತು ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ